ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ನಥಿಂಗ್ ಫೋನನ್ನು ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಆ ವಿಡಿಯೋನ ಏನಾದರೂ ನೀವು ಮಿಸ್ ಆಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತಪ್ಪದೆ ನೋಡಿ. ಆ ವಿಡಿಯೋ ನೋಡಿದ್ಮೇಲೆ ಅಂತೂ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದಾರೆ ಐಫೋನ್ ಆ್ಯಂಡ್ ನಥಿಂಗ್ ಫೋನ್ನ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ಕಂಪೇರ್ ಮಾಡಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅಂತ. ಆ ಬೇಸಿಸ್ ಮೇಲೆ ಇವತ್ತು ನಾನು ಈ ಐಫೋನ್ 13 ಆ್ಯಂಡ್ ಈ ನಥಿಂಗ್ ಫೋನ್ನ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಈ ಫೈಟಲ್ಲಿ ನಮಗೆ ಈ ನ್ಯೂ ಹೈಪ್ ವಿನ್ ಆಗುತ್ತಾ ಇಲ್ಲ ಅಂದರೆ ಗೋಲ್ಡ್ ಆಫ್ ಸ್ಮಾರ್ಟ್ ಫೋನ್ಸ್ ವಿನ್ ಆಗುತ್ತಾ ನೋಡೋಣ. ಇನ್ನೆಂತಕ್ಕೆ ವೆಯ್ಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಆ್ಯಂಡ್ ಲೆಟ್ ಅಸ್ ಮೇಕ್ ಕಂಪ್ಯಾರಿಸನ್ ಫಾರ್ ಇಂಟ್ರೆಸ್ಟಿಂಗ್. ಈ ಎರಡು ಮೊಬೈಲ್ಗಳ ಬಗ್ಗೆ ಕ್ಯಾಮ್ರಾ ಕಂಪ್ಯಾರಿಸನ್ ನಾನು ಮಾಡ್ತೀನಿ. ಅದರ ಮುಂಚೆ ಈ ಮೊಬೈಲ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂದ್ರೆ, ಈ ಎರಡು ಮೊಬೈಲ್ನ ಪ್ರೈಸ್ಗೆ ಬಂದರೆ ವಾಸ್ಟ್ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಐಫೋನ್ 13ನ ಬೇಸ್ ವೇರಿಯಂಟ್ ಪ್ರೈಸ್ ಬಂದು 72,000 ರುಪೀಸ್ ಇದೆ. ನಥಿಂಗ್ ಫೋನ್ನ ಬೇಸ್ ವೇರಿಯಂಟ್ ಪ್ರೈಸ್ ಬಂದು ನಮಗೆ 32,000 ರುಪೀಸ್ ಇದೆ. ಎರಡು ಮೊಬೈಲ್ನ ಇನ್ ಹ್ಯಾಂಡ್ ಫೀಲ್ ಅಂತೂ ಸಖತ್ತಾಗಿದೆ ಆ್ಯಂಡ್ ಸಖತ್ತು ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಡಿಸೈನ್ ವೈಸ್ ನಥಿಂಗ್ ಫೋನಲ್ಲಿ ನಮಗೆ ಗ್ಲಿಫ್ ಇಂಟರ್ಫೇಸ್ ಇರೋದ್ರಿಂದ ನಥಿಂಗ್ ಫೋನ್ ಹೈಲೈಟೆಡ್ ಆಗಿದೆ. ಇನ್ನು ಐಫೋನ್ನ ಕೀ ಸ್ಪೆಸಿಫಿಕೇಶನ್ಸ್ ಬಂದರೆ ನಮಗೆ 6.1 ಇಂಚಸ್ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಆ್ಯಂಡ್ A15 ಬಯೋನಿಕ್ ಪವರ್ಫುಲ್ ಚಿಪ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ 12 MP ಡ್ಯುಯಲ್ ರೇರ್ ಕ್ಯಾಮ್ರಾ ಆ್ಯಂಡ್ 12 MP ಸಿಂಗಲ್ ಫ್ರಂಟ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಹಾಗೂ ಇದು ನಮಗೆ ಡ್ಯೂರಬಲ್ ಡಿಸೈನ್ ವಿತ್ ಸೆರಾಮಿಕ್ ಶೀಲ್ಡ್ನ ನಾವು ಐಫೋನಲ್ಲಿ ನೋಡ್ಬೋದು. ಇನ್ನು ನಥಿಂಗ್ ಫೋನ್ನ ಕೀ ಸ್ಪೆಸಿಫಿಕೇಶನ್ಸ್ ಬಂದರೆ ನಮಗೆ 6.55 ಇಂಚಸ್ ಫುಲ್ HD ಪ್ಲಸ್ ಫ್ಲೆಕ್ಸಿಬಲ್ OLED ಡಿಸ್ಪ್ಲೇ ಇದೆ. ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 788G ಪ್ಲಸ್ 5G ಚಿಪ್ಸೆಟ್ನ ಕೊಟ್ಟಿದ್ದಾರೆ. 4500 mAh ಬ್ಯಾಟ್ರಿನ ನೋಡ್ಬೋದು ಆ್ಯಂಡ್ ನ್ಯೂ ವೇ ಟು ಕಮ್ಯುನಿಕೇಟ್ ಗ್ಲಿಫ್ ಇಂಟರ್ಫೇಸ್ನ ಕೊಟ್ಟಿದ್ದಾರೆ. ಈ ಎರಡು ಸ್ಮಾರ್ಟ್ಫೋನ್ಸ್ ಅಲ್ಲೂ ನಮಗೆ ವೈರ್ಲೆಸ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಬಟ್ ನಥಿಂಗ್ ಫೋನ್ ಇದ್ರೆ ಸಾಕು, ನಾವು ಐಫೋನ್ನ ಕೂಡ ಈಸಿಲಿ ಚಾರ್ಜ್ ಮಾಡ್ಕೊಳ್ಬೋದು. ಯಾಕಂದ್ರೆ ನಮಗೆ ನಥಿಂಗ್ ಅಲ್ಲಿ ಮಾತ್ರ ರಿವರ್ಸ್ ಚಾರ್ಜಿಂಗ್ ಫೀಚರ್ನ ಕೊಟ್ಟಿದ್ದಾರೆ. ಮೇನ್ ಟಾಪಿಕ್ ಆಫ್ ದ ವಿಡಿಯೋ ಕ್ಯಾಮ್ರಾಗೆ ಬಂದರೆ, ಐಫೋನ್ನ ರೇರ್ ಕ್ಯಾಮ್ರಾ ಬಂದು ನಮಗೆ 12 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ವೈಡ್ ಆಂಗಲ್ ಬಂದು ನಮಗೆ 12 MP ವಿತ್ ಅಪರ್ಚರ್ 1.6, ಅಲ್ಟ್ರಾ ವೈಡ್ ಆಂಗಲ್ ಬಂದು ನಮಗೆ 12 MP ವಿತ್ ಅಪರ್ಚರ್ 2.4, 120 ಡಿಗ್ರಿ FOV ಕೊಟ್ಟಿದ್ದಾರೆ. ನಥಿಂಗ್ ಫೋನ್ನ ರೇರ್ ಕ್ಯಾಮ್ರಾ ಬಂದರೆ ನಮಗೆ 50 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದು ನಮಗೆ 50 MP ಸೋನಿ IMX766 ಸೆನ್ಸರ್ಸ್ ವಿತ್ ಅಪರ್ಚರ್ 1.88 ವಿತ್ OIS ಆ್ಯಂಡ್ EIS. ಇನ್ನೊಂದು ಕ್ಯಾಮ್ರಾ ಬಂದು ನಮಗೆ 50 MP ಸ್ಯಾಮ್ಸಂಗ್ JNI ಸೆನ್ಸರ್ಸ್ ವಿತ್ ಅಪರ್ಚರ್ 2.2, FOV ಬಂದು ನಮಗೆ 114 ಡಿಗ್ರೀಸ್ ಇದೆ. ಐಫೋನ್ನ ಸೆಲ್ಫಿ ಕ್ಯಾಮ್ರಾ ಬಂದರೆ ನಮಗೆ 12 MP 2 ಡೆಪ್ತ್ ಕ್ಯಾಮ್ರಾ ವಿತ್ ಪಿಕ್ಚರ್ ಬಂದು ನಮಗೆ 2.2 ಕೊಟ್ಟಿದ್ದಾರೆ. ಆ್ಯಂಡ್ ನಥಿಂಗ್ ಫೋನ್ನ ಸೆಲ್ಫಿ ಕ್ಯಾಮ್ರಾ ಬಂದು 16 MP ಸೋನಿ IMX471 ಸೆನ್ಸರ್ಸ್ ಇದೆ. ವಿಡಿಯೋ ರೆಕಾರ್ಡಿಂಗ್ ಬಂದರೆ ಐಫೋನ್ನ ರೇರ್ ಕ್ಯಾಮ್ರಲ್ಲಿ ನಾವು 4K at 60 FPS ಆ್ಯಂಡ್ ನಥಿಂಗ್ ಅಲ್ಲಿ 4K at 30 FPS ಅಲ್ಲಿ ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಬೋದು. ನಥಿಂಗ್ ಫೋನಲ್ಲಿ ನಮಗೆ ಶಾರ್ಪ್ನೆಸ್ ಜಾಸ್ತಿ ಆಗಿದೆ, ಕಲರ್ ಕೂಡ ಅಷ್ಟೇ ನಮಗೆ ಸ್ವಲ್ಪ ಪಿಂಕಿಶ್ ಆಗಿ ಕಾಣಿಸುತ್ತೆ. ಬಟ್ ಐಫೋನಲ್ಲಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಡೀಟೇಲಿಂಗ್ ಅಂತೂ ಸಖತ್ತಾಗಿದೆ. ಇನ್ನು ಝೂಮಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ನಥಿಂಗ್ ಅಲ್ಲಿ ನಾವು 10x ವರೆಗೂ ಝೂಮಿಂಗ್ ಮಾಡೋ ಆಪ್ಷನ್ನ ಕೊಟ್ಟಿದ್ದಾರೆ. ಐಫೋನಲ್ಲಿ 5x ವರೆಗೂ ಝೂಮಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ವಿಡಿಯೋ ಸ್ಟೆಬಿಲೈಸೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಎರಡು ಫೋನಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸ್ಟೆಬಿಲೈಸೇಷನ್. ಬಟ್ ಮೋರ್ ಸ್ಟೆಬಿಲೈಸ್ಡ್ ಅಂದ್ರೆ ಐಫೋನೇ. ಚೆನ್ನಾಗಿರುತ್ತೆ. ಪಿಜ್ಜಾಸ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ನನಗೆ ಯೂಶಲಿ ಪಾಸ್ತಾ ಆ್ಯಂಡ್ ಪಿಜ್ಜಾಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ವಿಡಿಯೋ ಕ್ವಾಲಿಟಿ ಹೇಗಿದೆ, ವಿಡಿಯೋ ರೆಕಾರ್ಡಿಂಗ್ ಸ್ಲೋ ಮೋಷನ್ಗೆ ಬಂದರೆ ನಥಿಂಗ್ ಅಲ್ಲಿ 1080 at 120 FPS ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೋದು. ಐಫೋನ್ ಅಲ್ಲಿ 1080 at 120 FPS ಆರ್ 240 FPS ಅಲ್ಲಿ ನಮಗೆ ರೆಕಾರ್ಡಿಂಗ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಐಫೋನಲ್ಲಿ ನಮಗೆ ಎಕ್ಸ್ಟ್ರಾ ಫೀಚರ್ ಸಿನಿಮ್ಯಾಟಿಕ್ ಮೋಡ್ ಕೂಡ ಇದೆ. ಇದಂತೂ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈಗ ಈ ವಿಡಿಯೋ ಬಂದು ನಥಿಂಗ್ ಫೋನ್ 1 ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಈವನ್ ಇದ್ರದ್ದು ಆಡಿಯೋ ಕ್ವಾಲಿಟಿ ಕೂಡ ಹೇಗಿದೆ ಅಂತ ನೀವು ಕೇಳಿಸ್ಕೋಬಹುದು. ಯಾಕಂದ್ರೆ ನಾನು ಯಾವುದೇ ಒಂದು ಎಕ್ಸ್ಟರ್ನಲ್ ಮೈಕ್ ನ ವೇರ್ ಮಾಡಿಲ್ಲ. ನಾನು ಇವತ್ತೊಂದು ತುಂಬಾನೇ ಬ್ಯುಸಿ ಆಗಿರುವ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಸೊ ಆಡಿಯೋ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ಈ ವಿಡಿಯೋ ಬಂದು ನಾನೀಗ ಐಫೋನ್ ನ ಸೆಲ್ಫಿ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ, ನಾನು ಯಾವುದೇ ಒಂದು ಎಕ್ಸ್ಟರ್ನಲ್ ಮೈಕ್ ನ ವೇರ್ ಮಾಡಿಲ್ಲ. ಸೊ ಐಫೋನ್ ಅಲ್ಲೇ ಈ ಆಡಿಯೋ ಕೂಡ ರೆಕಾರ್ಡ್ ಆಗ್ತಾ ಇರೋದು. ಸೊ ನಿಮ್ಗೆ ಏನನ್ಸ್ತು, ಹೇಗಿದೆ ನಥಿಂಗ್ ಫೋನ್ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆಯಾ, ಐಫೋನ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ.
ಪ್ರೈಮರಿ ಲೆನ್ಸ್ ಫೋಟೋಸ್ಗೆ ಬಂದ್ರೆ ನಥಿಂಗ್ ಫೋನ್ ಅಲ್ಲಿ ಸ್ಯಾಚುರೇಷನ್ ಹೈಲೈಟೆಡ್ ಆಗಿದೆ, ಬಟ್ ಐಫೋನ್ ಅಲ್ಲಿ ಟ್ರೂ ಕಲರ್ ವಿತ್ ಡೀಟೇಲಿಂಗ್ ನ ನೋಡಬಹುದು. 2x ಡಿಜಿಟಲ್ ಝೂಮ್ ಅಲ್ಲಿ ನಥಿಂಗ್ ಫೋನ್ ಅಲ್ಲಿ ನಮಗೆ ಶಾರ್ಪ್ನೆಸ್ ಜಾಸ್ತಿ ಆಗಿದೆ. ಐಫೋನ್ ಅಲ್ಲಿ 2x ಆಪ್ಟಿಕಲ್ ಝೂಮ್ ಅಲ್ಲಿ ಬ್ಯಾಲೆನ್ಸ್ ಫೋಟೋ ರಿಟೇನ್ ಮಾಡುತ್ತೆ, ಆದ್ರೆ ಡೀಟೇಲಿಂಗ್ ಸ್ವಲ್ಪ ಕಡಿಮೆ ಅನ್ಸುತ್ತೆ. ನಥಿಂಗ್ ಫೋನ್ ಅಲ್ಲಿ ನಾವು 20x ವರೆಗೂ ಝೂಮ್ ಮಾಡ್ಕೊಳ್ಬಹುದು, ಐಫೋನ್ ಅಲ್ಲಿ 5x ವರೆಗೂ ನಾವು ಡಿಜಿಟಲ್ ಝೂಮ್ ನ ಮಾಡ್ಕೋಬಹುದು. ಅಂಡ್ ಇನ್ನ ಈ ಕಲರ್ ಸ್ಯಾಚುರೇಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಎರಡು ಫೋನ್ ಅಲ್ಲೂ ಅಷ್ಟೇ ಕಲರ್ ರಿಪ್ರೊಡಕ್ಷನ್ ಆಗಿರ್ಬೋದು ಸಖತ್ತಾಗಿದೆ, ಬಟ್ ಐಫೋನ್ ಅಲ್ಲಿ ಸ್ಮೂತ್ನೆಸ್ ಜಾಸ್ತಿ ಇದೆ. ಅಂಡ್ ಲೋ ಲೈಟ್ ಬಂದ್ರೆ ಬಜೆಟ್ ಅಲ್ಲಿ ಇದ್ರು ನಥಿಂಗ್ ಫೋನ್ ಡಿಡ್ ಎ ಗ್ರೇಟ್ ಜಾಬ್ ಅಂತಾನೆ ಹೇಳ್ಬೋದು. ಐಫೋನ್ ನ ಫೋಟೋಸ್ ಅಲ್ಲಿ ನಮಗೆ ಶಾರ್ಪ್ನೆಸ್ ಇದ್ರು, ಬಟ್ ನಥಿಂಗ್ ಅಲ್ಲಿ ನಮಗೆ ಕಲರ್ ಸ್ಯಾಚುರೇಷನ್ ಆಗಿರ್ಬೋದು, ಡೈನಮಿಕ್ ರೇಂಜ್ ಆಗಿರ್ಬೋದು ನಥಿಂಗ್ ಅಲ್ಲಿ ಚೆನ್ನಾಗಿದೆ. ಡೇ ಲೈಟ್ ಅಲ್ಲಿ ಕೂಡ ಅಷ್ಟೇ ನಥಿಂಗ್ ಅಲ್ಲಿ ಫೋಟೋ ಸಖತ್ತಾಗಿ ಬಂದಿದೆ. ಐಫೋನ್ ಅಷ್ಟೇ ನಮಗೆ ಆ ರೇಂಜ್ ನ ಮೇಂಟೈನ್ ಮಾಡಿದೆ, ಬಟ್ ಸ್ಮೂತ್ನೆಸ್ ಆಗಿರ್ಬೋದು, ಡೀಟೇಲಿಂಗ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು ಐಫೋನ್ ಅಲ್ಲಿ ಸೂಪರ್ ಆಗಿದೆ. ಬೊಕೆ ಮೋಡ್ ಬಂದ್ರೆ ನಮಗೆ ಬ್ಲರ್ ಎಫೆಕ್ಟ್ ಎರಡರಲ್ಲೂ ಚೆನ್ನಾಗಿದೆ. ಫೋಕಸ್ ಬಂದು ಐಫೋನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ವೆನ್ ಕಂಪೇರ್ ಟು ನಥಿಂಗ್ ಫೋನ್ ಅಲ್ಲಿ ಎಕ್ಸ್ಪೋಜರ್ ಕಂಟ್ರೋಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬಟ್ ಎರಡು ಫೋನ್ ಅಲ್ಲೂ ನಮಗೆ ಪೋರ್ಟ್ರೇಟ್ ಮೋಡ್ ಕಲರ್ ಸ್ಯಾಚುರೇಷನ್ ತುಂಬಾನೇ ಚೆನ್ನಾಗಿ ಬಂದಿದೆ. ಬಟ್ ಪೋರ್ಟ್ರೇಟ್ ಮೋಡ್ ಅಲ್ಲಿ ಐಫೋನ್ ಕ್ಲಿಯರ್ ಕಟ್ ವಿನ್ನರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಮಗೆ ಐಫೋನ್ ಅಲ್ಲಿ 6 ವೇರಿಯಸ್ ಎಫೆಕ್ಟ್ಸ್ ನ ಕೊಟ್ಟಿದ್ದಾರೆ. ಈ ಫೀಚರ್ಸ್ ಬಂದು ಐಫೋನ್ ಕ್ಯಾಮ್ರಾದ ಸ್ಟ್ಯಾಂಡರ್ಡ್ ಫೀಚರ್ ಅಂತಾನೆ ಹೇಳ್ಬೋದು. ಮ್ಯಾಕ್ರೋ ಫೋಟೋಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಥಿಂಗ್ ಫೋನ್ ಅಲ್ಲಿ ನಮಗೆ ಡೆಡಿಕೇಟೆಡ್ ಮೋಡ್ ಇದೆ. ಇದರಿಂದ ಐಫೋನ್ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ ಅಲ್ಲಿ ಒಳ್ಳೆ ಫೋಟೋಸ್ ಕ್ಯಾಪ್ಚರ್ ಆಗುತ್ತೆ ಅಂಡ್ ಡೀಟೇಲಿಂಗ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂದ್ರೆ ನಾನು ತುಂಬಾ ಫೋಟೋಸ್ ನ ಲೋ ಲೈಟ್ ಕಂಡೀಷನ್ ಅಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ. ಎರಡರಲ್ಲೂ ಅಷ್ಟೇ ಲೋ ಲೈಟ್ ಕಂಡೀಷನ್ ಅಲ್ಲಿ ಒಳ್ಳೆ ಫೋಟೋಸ್ ಕ್ಯಾಪ್ಚರ್ ಆಯ್ತು, ಬಟ್ ನ್ಯಾಚುರಲ್ ಸ್ಕಿನ್ ಟೋನ್ ನ ಐಫೋನ್ ಬ್ಯಾಲೆನ್ಸ್ ಮಾಡಿತು. ನಥಿಂಗ್ ಫೋನ್ ಅಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಆಗಿದೆ, ಸ್ಯಾಚುರೇಷನ್ ಆಗಿರ್ಬೋದು, ಕಲರ್ ರಿಪ್ರೊಡಕ್ಷನ್ ಆಗಿರ್ಬೋದು ಐಫೋನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ವೆನ್ ಕಂಪೇರ್ ಟು ನಥಿಂಗ್. ಬಜೆಟ್ ವೈಸ್ ಬಂದ್ರೆ ನಥಿಂಗ್ ಫೋನ್ ಬಂದು ಆಲ್ಮೋಸ್ಟ್ ಐಫೋನ್ ನ ಹಾಫ್ ಆಫ್ ದ ಪ್ರೈಸ್ ಅಂತಾನೆ ಹೇಳ್ಬೋದು. ಆದ್ರೂ ರೇರ್ ಕ್ಯಾಮ್ರಾ ಆಗಲಿ ಸೆಲ್ಫಿ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಮಾಡಿರೋ ಫೋಟೋಸ್ ಅಂತೂ ಚಿಂದಿಯಾಗಿ ಬಂದಿದೆ. ರಿಯಲಿ ನಥಿಂಗ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್ ಅಂತಾನೆ ಹೇಳ್ಬೋದು. ಅಂಡ್ ನಥಿಂಗ್ ನ ಗ್ಲಿಫ್ ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ಲೋ ಲೈಟ್ ಅಲ್ಲಿ ಒಳ್ಳೆ ಮ್ಯಾಕ್ರೋ ಅಂಡ್ ಫೇಸ್ ಲಿಟ್ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ಕೊಳ್ಬಹುದು. ಓವರಾಲ್ ಆಗಿ ಈ ಕ್ಯಾಮ್ರಾ ಕಂಪ್ಯಾರಿಸನ್ ಅಲ್ಲಿ ನ್ಯೂ ಹೈಪ್ ವಿನ್ ಆಗಿದೆಯಾ ಇಲ್ಲ ಅಂದ್ರೆ ಗೋಲ್ಡ್ ಆಫ್ ಸ್ಮಾರ್ಟ್ ಫೋನ್ಸ್ ವಿನ್ ಆಗಿದೆಯಾ ಅಂತ ನೀವು ನನ್ನ ಕೇಳಿದ್ರೆ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ. ಒಂದ್ ವೇಳೆ ಮಾಡಿದ್ರೆ ಅದು ಬಯಸ್ ಆಗುತ್ತೆ. ಸೊ ನೀವೇ ವಿಡಿಯೋದಲ್ಲಿ ಫೋಟೋಸ್ನ ನೋಡಿದೀರಾ, ವಿಡಿಯೋಸ್ನ ನೋಡಿದೀರಾ, ಸೊ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸಿದೆ ಅದನ್ನ ಕಮೆಂಟ್ ಮಾಡಿ. ಆನ್ ಎ ಬ್ರಾಡರ್ ನೋಟ್ ನಥಿಂಗ್ ಫೋನ್ 1 ಹ್ಯಾಸ್ 1 ಮಿಲಿಯನ್ ಹಾರ್ಟ್ಸ್ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ಡಿಸೈನ್ ಇಂದ. ನಾವು ರೀಸೆಂಟ್ ಲಾಂಚ್ ಮೊಬೈಲ್ಸ್ ಅಲ್ಲಿ ನೋಡ್ಬೋದು ಸೇಮ್ ಓಲ್ಡ್ ಡಿಸೈನ್ನೇ ಅವರು ಲಾಂಚ್ ಮಾಡ್ತಾ ಬರ್ತಿದ್ದಾರೆ. ಏನು ಡಿಸೈನ್ಸ್ ಅಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಏನು ಇರ್ತಾ ಇರಲಿಲ್ಲ, ಬಟ್ ನಥಿಂಗ್ ಅವರಂತೂ ಅವ್ರ R&Dಗೆ ತುಂಬಾ ರಿಸರ್ಚ್ ಮಾಡಿ ಅವರು ಇಂಥ ಇನೋವೇಟಿವ್ ಡಿಸೈನ್ ಜೊತೆ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ನೋಡಿದ ತಕ್ಷಣ ಯಾರಾದರೂ ಅವ್ರಿಗೆ ಸಖತ್ತು ಇಂಪ್ರೆಸ್ ಆಗ್ತಾರೆ. ಆ್ಯಂಡ್ ಎಸ್ಪೆಷಲಿ ನಮಗೆ ಬಜೆಟಲ್ಲಿ ಸಿಗುವಂತಹ ಒಂದು ಪ್ರೀಮಿಯಂ ಮೊಬೈಲ್ ಅಂತಲೇ ಹೇಳ್ಬೋದು. ನಮಗೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಇವನ್ ನಮಗೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಈ ಬಜೆಟಲ್ಲಿ ನಮಗೆ ಇಂಥ ಒಳ್ಳೆ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ ಅಂದರೆ ಎಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ನಥಿಂಗ್ ಅಂತಲೇ ಹೇಳ್ಬೋದು. ಬಟ್ ಆ ಐಫೋನ್ ಹವಾ ಇದೆಲ್ಲ ಅದನ್ನು ರೀಚ್ ಆಗಬೇಕು ಅಂದರೆ ನಥಿಂಗ್ ಅವರು ಇನ್ನೂ ಒಂದು ಸ್ವಲ್ಪ ಕಷ್ಟಪಡಲೇಬೇಕು, ಇನ್ನೂ ಟೈಮ್ ಆಗುತ್ತೆ ಆ ಹವಾ ಅವರು ರೀಚ್ ಆಗಬೇಕು ಅಂದರೆ. ಬಟ್ ನಮಗೆ ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ ಯಾವುದಾದ್ರೂ ಒಂದು ಐಫೋನ್ ಥರ ಒಂದು ಹವಾ ಕ್ರಿಯೇಟ್ ಮಾಡುತ್ತೆ ಅಂದರೆ ಅದು ನಥಿಂಗ್ ಮಾತ್ರನೇ. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಕಂಪ್ಯಾರಿಸನ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಕಂಪ್ಯಾರಿಸನ್ ವಿಡಿಯೋಸ್ನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.